ಅವರೇ ಮೇನ್ ಅದರ ಟಾರ್ಗೆಟ್ ಇದ್ದಾರೆ. ಹೌದಪ್ಪ, ಡಿ ಸಿ ಎಮ್ ಅವ್ರು ಮಾಡಿದರು, ಭಾಗವಹಿಸಿದರು, ಇದೆಲ್ಲ ಘಟನೆ ಅವ್ರ ಮೇನ್ ಕಾರಣ ಅಂತ ಈಗಾಗಲೇ ವಿರೋಧಿಗಳು ಬೆನ್ನು ಹಚ್ಚಿದ್ದಾರೆ. ಬಿಟ್ಟೇ ಇಲ್ಲ, ಸೈಲ ಅಲ್ಲಿ ಹೊರಗೆ ಜನ ಸಾಯ್ತಾ ಇದ್ದಾರೆ, ಇವರು ಟ್ರಾಫಿಕ್ ಮುತ್ತು ಕೊಡ್ತಾಯಿದ್ರು, ಅವ್ರ ಜನರ ಮೇಲೆ ಓಡಾಡ್ತಾಯಿದ್ರು, ಇವೆಲ್ಲನೂ ರಿಪೋರ್ಟ್ಸ್ ಹೋಗಿದ್ದಾವೆ. ಹೀಗಾಗಿ ಮೋಸ್ಟ್ಲಿ ಬೆಂಗಳೂರಿನ ಉಸ್ತುವಾರಿನೋ ಮತ್ತೇನೋ ಪೋಸ್ಟನ್ನು ತೆಗಿಬೋದು, ಒಂದು ಪೋಸ್ಟ್ ಇಡ್ಬೋದು, ಇನ್ನು ನೀರಾವರಿ ಒಂದು ಇಡ್ಬೋದು. ಆದರೆ ಅಧ್ಯಕ್ಷ ಸ್ಥಾನವನ್ನು ಕಿತ್ತು ಹಾಕ್ತಾರೆ, ಅದು ಸತೀಶರು ಕೊಡ್ತಾರೆ. ಇವೆರಡೂ ಭಾಳ ಹೈಪಥೆಟಿಕಲ್ ಅನ್ನಿಸ್ತದೆ. ಯಾಕಂದ್ರೆ ಹೌದು, ಯೋಗ್ಯತೆ ಇದೆ ಸತೀಶ್ ಅವರಲ್ಲ, ಸಂಘಟನೆ ಮಾಡೋಂಥ ಯೋಗ್ಯತೆ ಅದ, ಓಡಾಟ ಮಾಡ್ತಾರೆ, ಅನುಕೂಲಗಳಿದ್ದಾವೆ, ಆರ್ಥಿಕವಾಗಿ ಬಲಿಷ್ಠರಿದ್ದಾರೆ. ಮತ್ತು ಜನರ ಜೊತೆಗೆ ಅದರಲ್ಲೂ ಹಿಂದುಳಿದ SC ST ನಾವೇಂತೀವಿ ಎಲ್ಲ ಸಮುದಾಯದಲ್ಲ ಒಂದಿಷ್ಟು ಅವ್ರ ಬಗ್ಗೆ ಜನರ ನಿಧಾನಕ್ಕೆ ಹೌದಪ್ಪ ಇವರು ಪರವಾಗಿ ಕೆಲಸ ಮಾಡ್ತಾರಂತ ಹಿಂದೆ ಜನರು ಇವರು ಹಿಂದೆ ಬೀಳ್ತಾ ಇದ್ದಾರೆ. ಮತ್ತು ಸಿದ್ದರಾಮಯ್ಯರು ಅತ್ಯಂತ ಅಚ್ಚುಮೆಚ್ಚಿನ ಶಿಷ್ಯ. ಇವೆಲ್ಲ ಕಾರಣಕ್ಕಾಗಿ ಹೌದು ಮಾಡಿದರೆ ಒಳ್ಳೇದ್ರಿ ಅಧ್ಯಕ್ಷ ಅಂತಾರೆ. ಆದರೆ ಬಿಡ್ತಾರೆ DKC ಅವರಂತ. ಅವರು ಬಿಡಿಸುವಷ್ಟು ನಮ್ಮ ಹೈಕಮಾಂಡ್ ಬಲಿಷ್ಠ ಆಗಿದ್ದಾನೆ ಇವತ್ತು ಅಂತೇಳಿ ಇವರು ಪ್ರಶ್ನೆ ಹೋದಾನೆ. ಯಾಕಂದ್ರೆ ಹೈಕಮಾಂಡ್ ಅಂದರೆ ಯಾರೀಗ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು. ಸಿದ್ದರಾಮಯ್ಯನ ಕಿತ್ತಾಕ್ಸೋಕೆ ಆಗಿಲ್ಲ ನಮ್ಮ DKC ಅವರಿಗೆ. ತಾವು ಮುಖ್ಯಮಂತ್ರಿ ಆಗೋದ್ರೆ ಸುಲಭದ ಕೆಲಸ ಅಲ್ಲ. ಅದೇ ರೀತಿಯಾಗಿ ರಾಜ್ಯಾಧ್ಯಕ್ಷ ಆಗೋದು ಸತೀಶ್ ಅವ್ರಿಗೆ ಸುಲಭದ ಕೆಲಸ ಅಲ್ಲ. ಸಿದ್ದರಾಮಯ್ಯರು ಹೇಳ್ಬೋದು ಇಲ್ಲ ಇವ್ರು ಮಾಡ್ರ ಅಧ್ಯಕ್ಷ ಅಂತೇಳಿ, ಆದರೆ DKC ಅವ್ರು ಬಿಡ್ತಾರ ಅಂತ.